ಬ್ಯಾನ್ ಅಂದರೆ ಬ್ಯಾನೇ ಇರಬೇಕು, ಸಂಪೂರ್ಣವಾಗಿ ಬ್ಯಾನ್ ಆಗಬೇಕು. ಒಂದನ್ನು ಬಿಟ್ಟು ಒಂದನ್ನು ಇಟ್ಕೊಂಡು ಕೂತ್ರೆ ಏನು ಪ್ರಯೋಜನ? ಈಗ ಮತ್ತೊಂದಿಷ್ಟು ಅಸ್ತ್ರಗಳನ್ನು ಭಾರತ ಮುಂದಾಕಿದೆ. ಏನದು? ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರ ದಾಳಿಗೆ 12 ದಿನ ಆಗೋಯ್ತು ಇವತ್ತಿಗೆ. 12 ದಿನಗಳಿಂದಲೂ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ಒಂದಿಲ್ಲ ಒಂದು ಪ್ರತೀಕಾರದ ಕ್ರಮವನ್ನು ತಗೊಳ್ತಾನೆ ಇದೆ. ಪಾಕಿಸ್ತಾನಕ್ಕೆ ಭೂಮಾರ್ಗ, ವಾಯುಮಾರ್ಗ ನಿರ್ಬಂಧ ಬೆನ್ನಲ್ಲೇ ಇದೀಗ ಜಲಮಾರ್ಗ, ಹಡಗು ಸಂಚಾರ ಹಾಗೂ ಅಂಚೆ ಪಾರ್ಸಲ್ ವ್ಯವಹಾರವನ್ನು ಕೂಡ ಭಾರತ ಬಂದ್ ಮಾಡಿದೆ. ಪಾಪರ್ ಪಾಕ್ ಈಗ ವಿರುದ್ಧ ಇದೀಗ ವ್ಯಾಪಾರ ನಿಷೇಧ ಅಸ್ತ್ರವನ್ನ ಪ್ರಯೋಗಿಸಿದೆ. ಪಾಕಿಸ್ತಾನದ ಜೊತೆಗೆ ಆಮದು ಮತ್ತು ರಫ್ತು ವಹಿವಾಟವನ್ನು ಕೂಡ ಭಾರತ ಸಂಪೂರ್ಣವಾಗಿ ಬಂದ್ ಮಾಡಿದೆ. 2018-19ಕ್ಕಿಂತ ಮುಂಚೆ ಭಾರತವು ಪಾಕಿಸ್ತಾನದಿಂದ ಸುಮಾರು 3,600 ಕೋಟಿ ಮೌಲ್ಯದ ಸರಕುಗಳನ್ನು ಆಮದು ಮಾಡಿಕೊಂಡಿತ್ತು. ಆದರೆ 2019ರ ನಂತರ ಈ ಪ್ರಮಾಣವು ಕೇವಲ 10ರಿಂದ 20 ಮಿಲಿಯನ್ಗೆ ಇಳಿದಿದೆ. ಇದರಿಂದ ಪಾಕಿಸ್ತಾನಕ್ಕೆ ಏನೆಲ್ಲ ಸಂಕಷ್ಟಗಳು ಎದುರಾಗಲಿದೆ ಅನ್ನೋದನ್ನ ನೋಡೋದಾದ್ರೆ ಈ ರೀತಿಯಾಗಿದೆ. ಸೊ ಪಾಕ್ ಜೊತೆಗೆ ವ್ಯಾಪಾರ ನಿಷೇಧ ಆಗಿರುವಂತಹ ವಿಚಾರಕ್ಕೆ ಬರೋಣ. ಭದ್ರತೆಯ ದೃಷ್ಟಿಯಿಂದ ಪಾಕ್ ಆಮದು ನಿಷೇಧವನ್ನ ಭಾರತ ಮಾಡಿದೆ. ಇದನ್ನ ನಾವು ಉರಿ ದಾಳಿ ಆದಂಥ ಸಂದರ್ಭದಲ್ಲೇ ತೆಗೆದುಕೊಳ್ಬೇಕಾಗಿದ್ದು. ನಿಮ್ಮ ಸಹವಾಸ ನಮಗೆ ಬೇಡ ಅನ್ನುವಂಥದ್ದನ್ನ ಖಡಾಖಂಡಿತವಾಗಿಯೇ ಹೇಳಬೇಕಾಗಿತ್ತು. ಮತ್ತೆ ಯಾಕೆ ವ್ಯವಹಾರವನ್ನು ಮಾಡಕ್ಕೆ ಶುರು ಮಾಡಿದ್ರೋ ಗೊತ್ತಿಲ್ಲ. ಭದ್ರತೆಯ ದೃಷ್ಟಿಯಿಂದ ಅಂತ ಹೇಳ್ತಾ ಇದ್ದಾರೆ. ಇದೇ ಭದ್ರತೆಯ ದೃಷ್ಟಿಯಿಂದ ಹೇಗೆಲ್ಲ ನುಸುಳ್ಕೊಂಡು ಬರ್ತಾ ಇದ್ರು ಅನ್ನುವಂಥದ್ದು ನಮಗೆ ಅರಿವಿರಲಿಲ್ವಾ? ಎಲ್ಲ ಇದ್ದಾಗ್ಲೂ ಈ ವ್ಯವಹಾರ ಯಾಕೆ ಅಂದರೆ ಕಾರಣಗಳಿದೆ. ಪಾಕ್ಗೆ ಈಗ ಔಷಧದ ಕೊರತೆ ತೀವ್ರವಾಗಿ ಕಾಡಲಿದೆ. ಡಿಪೆಂಡೆನ್ಸಿ, ಅವರು ಹೇಗೆ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೋ ನಾವು ಅವರ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಕೆಲವು ಇದಾವೆ. ಪಾಕ್ಗೆ ಈಗ ಔಷಧದ ಕೊರತೆ ತೀವ್ರವಾಗಿ ಕಾಡುತ್ತೆ. ನಾವು 2019-20 ನಂತರ ಒಂಚೂರು ಎಚ್ಚೆತ್ಕೊಂಡಿವಿ, ಬಟ್ ಅವರು ಎಚ್ಚೆತ್ಕೊಳ್ಳಿಲ್ಲ. ಔಷಧದಲ್ಲಿ 40% ಕಚ್ಚಾ ವಸ್ತುಗಳಿಗೆ ಭಾರತ ಅವಲಂಬಿಸಿದ್ದು ಪಾಕ್. ಬಟ್ ಅಲ್ಲಿ ಕಚ್ಚಾ ವಸ್ತು ಅಷ್ಟೇ 40% ಇದ್ದಿದ್ದು. ಇನ್ನುಳಿದಂಥದ್ದು ಎಲ್ಲವೂ ಕೂಡ ಡಿಪೆಂಡ್ ಆಗೋದು 90% ಔಷಧ ವಿಚಾರದಲ್ಲಿ ಭಾರತವನ್ನೇ ಅವರು ಹೆಚ್ಚಿನ ಡಿಪೆಂಡ್ ಆಗಿರೋದು. ಕಚ್ಚಾ ವಸ್ತು ಅವರು ತಯಾರಿಕೆ ಮಾಡ್ಕೊಳ್ಳೋ ವಿಚಾರಕ್ಕೆ, ಔಷಧವನ್ನು ತಯಾರಿಕೆಗೆ ಅದರಲ್ಲಿ 40% ಅಷ್ಟೇ. ಇನ್ನುಳಿದಂಥ ಕೆಲ ಔಷಧಿಗಳನ್ನು ಭಾರತದಿಂದನೇ ತೆಗೆದುಕೊಳ್ತಾ ಇದ್ದಿದ್ದು. ಅದು ಪ್ರಪಂಚದಲ್ಲಿ ಅತಿ ಕಡಿಮೆಯಲ್ಲಿ ಔಷಧಿ ಏನಾದರೂ ಸಿಗಬೇಕು ಅಂತಂದರೆ ಅದು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥ ಔಷಧಿಗಳು ಮಾತ್ರ. ಹಾಗಾಗಿ ಬಹಳ ಬೇಡಿಕೆ ನಮ್ಮಲ್ಲಿ. ಔಷಧದಲ್ಲಿ 40%. ಭಾರತ ರಫ್ತು ನಿಲ್ಲಿಸೋದ್ರಿಂದ ಪಾಕ್ನಲ್ಲಿ ಹಣದುಬ್ಬರ ಹೆಚ್ಚಳವಾಗುತ್ತೆ ಅಂತಿದ್ದಾರೆ. ಸಹಜವಾಗಿ ಆಗತ್ತೆ. ಕಾರಣ ನಿಮಗೆ ಆ ಪ್ರಮಾಣದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಿಗ್ತಾ ಇಲ್ಲ ಅಂತಂದಾಗ ಹಣದುಬ್ಬರ ಏರಿಕೆ ಆಗೇ ಆಗತ್ತೆ. ಅದರಲ್ಲಿ ಬೇಡಿಕೆಗಳು ಜಾಸ್ತಿ ಆಗಕ್ಕೆ ಶುರುವಾಗುತ್ತೆ. ಅದಕ್ಕೆ ತಕ್ಕಂಗೆ ಪೂರೈಕೆ ಆಗೋದಿಲ್ಲ, ಅದರ ರೇಟ್ ಜಾಸ್ತಿ ಆಗುತ್ತೆ. ದಿನಬಳಕೆ ವಸ್ತುಗಳು, ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೆ ಏರುತ್ತೆ ಅಂತಿದ್ದಾರೆ. ಈಗ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಆದರೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ ವಿಚಾರದಲ್ಲಿ. ಇದನ್ನು ನೋಡ್ಬಿಡೋಣ ಅಲ್ವಾ? ನೋಡಿದ ನಂತರ ಇನ್ನು ಭಾರತದಿಂದ ರಫ್ತು ಏನು ಅನ್ನುವಂಥದ್ದನ್ನ ನೋಡೋಣ. ಏನು ರಫ್ತು ಮಾಡ್ತಾ ಇದ್ದಿದ್ದು? ಔಷಧ, ಸಕ್ಕರೆ, ದ್ವಿದಳ ಧಾನ್ಯ, ಕಾಫಿ, ಟೀ ಇವೆಲ್ಲವೂ ಕೂಡ ಅಲ್ಲಿಗೆ ರಫ್ತಾಗ್ತಾ ಇದ್ದಿದ್ದು. ಪೆಟ್ರೋಲಿಯಂ ಉತ್ಪನ್ನ, ರಸಗೊಬ್ಬರ, ತಾಜಾ ತರಕಾರಿ, ಕುಕ್ಕುಟ ಆಹಾರ ಅಂತಂದರೆ ಕೋಳಿಗಳಿಗೆ ಆಹಾರ ಪೂರೈಕೆಯನ್ನು ಮಾಡಬೇಕಾದಂಥ ಆಹಾರ ಏನಿದೆ ಅದನ್ನು, ಪ್ಲಾಸ್ಟಿಕ್ಕು, ರಬ್ಬರ್ ಇವುಗಳನ್ನೆಲ್ಲ ಕಳಿಸ್ತಾ ಇದ್ರು. ಇದರಲ್ಲಿ ಸ್ಪೆಷಲಿ ಸೋಯಾಬೀನ್ ನಮ್ಮಿಂದ ಅತಿ ಹೆಚ್ಚಾಗಿ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಿದ್ದು. ಸೋಯಾಬೀನ್ ಜೊತೆಗೆ ಕೆಂಪು ಮೆಣಸಿನಕಾಯಿ, ಸೋಯಾಬೀನ್ ಇವೆರಡೂ ಕೂಡ ಅತಿ ಹೆಚ್ಚಾಗಿ ಪಾಕಿಸ್ತಾನ ನಮ್ಮಿಂದ ಪಡ್ಕೊಳ್ತಾ ಇದ್ದಿದ್ದು ಆಹಾರ ಪದಾರ್ಥಗಳಲ್ಲಿ. ಇನ್ನು ಪಾಕ್ನಿಂದ ನಾವೇನು ಆಮದು ಮಾಡ್ಕೊಳ್ತಾ ಇದ್ವಿ? ಡ್ರೈ ಫ್ರೂಟ್ಸ್. ಈಗ ಅದನ್ನು ನಾವು ಡಿಪೆಂಡ್ ಆಗಿರುವಂಥದ್ದು ಇರಾನ್ ಮತ್ತು ಅಫ್ಘಾನಿಸ್ತಾನದಿಂದ ನಾವು ಡಿಪೆಂಡ್ ಆಗ್ತಾ ಇದ್ದೀವಿ. ಪಾಕಿಸ್ತಾನದ ಮೇಲೆ ಏನಿಲ್ಲ. ಕೆಲ ಹಣ್ಣುಗಳು, ಸಿಮೆಂಟು, ಕಲ್ಲುಪ್ಪು, ಗಿಡಮೂಲಿಕೆ ಔಷಧ, ಜವಳಿ, ಕಚ್ಚಾ ವಸ್ತುಗಳು, ಹತ್ತಿ ನೂಲು, ರೇಷ್ಮೆ ನೂಲು, ಕ್ರಿಕೆಟ್ ಬಾಲ್ಗಳು, ಸೊ ಗ್ಲೌಸು, ಸರ್ಜಿಕಲ್ ಟೂಲ್ಸು ಇವುಗಳನ್ನೆಲ್ಲ ಅದರ ಮೇಲೆ ಆಮದನ್ನು ಮಾಡ್ಕೊಳ್ತಾ ಇದ್ವಿ. ಯಾಕೆ ಅಂತಂದರೆ ಚರ್ಮದ ಉತ್ಪನ್ನಗಳು ಅತಿ ಹೆಚ್ಚು ಅಲ್ಲಿ. ಆ ಚರ್ಮದ ಉತ್ಪನ್ನಗಳನ್ನ ನೀವು ಬರೀ ಚರ್ಮ ಉತ್ಪನ್ನಗಳು ಅಂತಂದರೆ ಲೆದರ್ ಬಾಲ್ ಅಂತ ಏನು ಹೇಳ್ತೀವಿ ಅದಷ್ಟೇ ಅಲ್ಲ. ನಿಮಗೆ ಅತಿ ಹೆಚ್ಚಾಗಿ ಜಾಕೆಟ್ಸ್ಗಳು. ನಿಮಗೆ ದೆಹಲಿಯಲ್ಲಿ ಹೋದರೆ ಪಾಕಿಸ್ತಾನದ ಒಂದು ಮೇಳವೇ ನಡೆಯುತ್ತೆ. ಅಲ್ಲಿ ಪಾಕಿಸ್ತಾನದ ಒಂದು ಮೇಳ ನಡೆಸ್ತಾರೆ. ಅಲ್ಲಿ ಹೇಗೆ ಅಂತಂದರೆ ನಿಮಗೆ ಪಾಕಿಸ್ತಾನದಲ್ಲಿ ರೆಡಿ ಆಗುವಂಥ ಏನು ಹತ್ತಿ ಇದೆ ಅದರಲ್ಲಿ ಅವರು ರೆಡಿ ಮಾಡುವಂಥ ಕಸೂತಿ ವರ್ಕ್ ಇದೆ ಏನಿದೆ, ಬಟ್ಟೆಯ ಮೇಲೆ ಡಿಸೈನ್ಸ್ಗಳನ್ನು, ಅವುಗಳೆಲ್ಲ ಡ್ರೆಸ್ಗಳನ್ನು ತಂದು ಅಲ್ಲಿ ಶೋ ಮಾಡ್ತಾರೆ. ಅದನ್ನು ಪರ್ಚೇಸ್ ಮಾಡಕ್ಕೆ ಮುಗಿಬಿಡ್ತಾರೆ. ಆಮೇಲೆ ಮನೆಯಲ್ಲಿರುವಂಥ ಶೋಪೀಸ್ಗಳೇನಿದ್ದಾವೆ ಕಸೂತಿ ಕೆಲಸವನ್ನು ಮಾಡಿರುವಂಥದ್ದು ಅದು ಕೂಡ ಅಲ್ಲಿಂದ ಬಂದಿರುವಂಥದ್ದಿದೆ. ಆಮೇಲೆ ಲೆದರ್ ಜಾಕೆಟ್ಸ್ಗಳು ತುಂಬ ಪಾಕಿಸ್ತಾನದಿಂದ ಬಂದಿದ್ದಾವೆ. ಶೂಸ್ಗಳು ಅಲ್ಲಿಂದ ಬರುತ್ತವೆ. ಅವಳು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ದೆಹಲಿಯಲ್ಲಿ ನಿಮಗೆ ನಡೆಯುತ್ತೆ, ಬಟ್ ಈಗೆಲ್ಲವೂ ಕೂಡ ಸ್ಟಾಪ್ ಆಗಿದೆ. ಆಮೇಲೆ ಎಸ್ಪೆಷಲಿ ಹೇಳಬೇಕಾಗಿರುವಂಥದ್ದು, ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಬಳಕೆ ಮಾಡ್ಕೊಳ್ತೀರಾ ತುಂಬ ಜನ
ಈ ಕಲ್ಲುಪ್ಪು ಅಂತ ಏನು ಹೇಳ್ತೀವಲ್ವಾ, ಸೇಂಧಾ ನಮಕ್, ಇದು ಅತಿ ಹೆಚ್ಚು ನಾವು 99%, 2018-19 ನಾವು 99.7% ನಾವು ಪಾಕಿಸ್ತಾನದಿಂದ ಆಮದು ಮಾಡ್ಕೊಂಡಿದ್ದು. ಟೋಟಲಿ ನಾವು ಡಿಪೆಂಡ್ ಆಗಿದ್ದು ಅಲ್ಲೇ. ಪಾಕಿಸ್ತಾನದ ಪಂಜಾಬ್ನಲ್ಲಿ ವಿಶ್ವದ 2ನೇ ಅತಿ ದೊಡ್ಡ ಗಣಿ ಇರೋದು ಉಪ್ಪಿಂದು, ಕಲ್ಲುಪ್ಪಿಂದು. ಅದು ಅತಿ ಹೆಚ್ಚು ಸರಬರಾಜನ ಮಾಡುತ್ತೆ. ಪಾಕಿಸ್ತಾನದ ಮೇಲೆ ಯಾಕೆ ಡಿಪೆಂಡ್ ಆಗ್ತಾ ಇದ್ದು? ಕಲ್ಲುಪ್ಪು ಅಲ್ಲಿಂದ ಸಿಗುತ್ತೆ. ಅದಕ್ಕೆ ನ್ಯಾಚುರಲ್ ಆಗಿರುವಂಥದ್ದು, ಅದು ಏನು ಮಾಡೋಕ್ಕಾಗಲ್ಲ. ಆಲ್ಟರ್ನೇಟಿವ್ ನಾವು 2018-19 ನಂತರ ಬದಲಾವಣೆ ಮಾಡ್ಕೊಂಡ್ಬಿಟ್ವಿ. ನಾವು ಬೇರೆ ದೇಶಗಳಿಂದ ಅದನ್ನು ತರಿಸ್ಕೊಳ್ತಾ ಇದೀವಿ. ಇವಾಗ ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳ್ತಾ ಇದೀವಿ, ಬಟ್ ಪೂರ್ಣ ಪ್ರಮಾಣದಲ್ಲಿ ಅಲ್ಲ. ಬಟ್ ಒಂಚೂರು ಸಮಸ್ಯೆ ಆಗಬಹುದು, ಆಗ್ಲಿಕ್ಕಿಲ್ಲ. ಕಲ್ಲುಪ್ಪಿನ ವಿಚಾರದಲ್ಲಿ ತುಂಬಾ ಜನ ಮನೆಯಲ್ಲಿ ಕಲ್ಲುಪ್ಪುಗಳನ್ನು ಬಳಸೋರು ಜಾಸ್ತಿ, ಸೇಂಧಾ ನಮಕ್ ಅಂತ ಹೇಳಿ. ಅದು ಪ್ಯೂರ್ ಆಗಿರುತ್ತೆ ಅನ್ನುವಂಥ ಲೆಕ್ಕಾಚಾರಗಳಲ್ಲಿ ಇಟ್ಕೊಳ್ತಾರೆ. ಹಾಗಾಗಿ ಅದ್ರ ಮೇಲೆ ಒಂಚೂರು ಇದೆ. ಆಮೇಲೆ ಸ್ವಲ್ಪ ಸೌಂದರ್ಯ ವರ್ಧಕಗಳ ಬಗ್ಗೆ ಹೆಚ್ಚಿನ ಜ್ಞಾನ ಇರುವಂತವ್ರು ಈ ಮುಲ್ತಾನ್ ಮಿಟ್ಟಿ ಅಂತ ಬರುತ್ತೆ. ಈ ಮುಲ್ತಾನ್ ಮಿಟ್ಟಿ ಬೇಸಿಕಲಿ ಪಾಕಿಸ್ತಾನದಿಂದ ಎಲ್ಲ ಕಡೆನೂ ಬರುತ್ತೆ ಆ ಮುಲ್ತಾನ್ ಮಿಟ್ಟಿ. ಸೊ ಹಾಗಾಗಿ ಅದನ್ನು ಅಲ್ಲಿಂದನೇ ನಾವು ಹೆಚ್ಚಿನ ಆಮದನ್ನ ಮಾಡ್ಕೊಳ್ತಾ ಇದ್ವಿ. ಅದ್ರ ಮೇಲೆ ಒಂಚೂರು ಜಾಸ್ತಿ ಪರಿಣಾಮ ಅಂತೂ ಬಿದ್ದೇ ಬೀಳುತ್ತೆ, ಯಾವ ಅನುಮಾನನೂ ಇಟ್ಕೊಳಕ್ ಹೋಗ್ಬೇಡಿ. ನೋಡ, ಇದನ್ನ ಹೇಗೆ ನಾವು ಇದನ್ನ ಮಾಡಿದ್ರಿಂದ ಪಾಕಿಸ್ತಾನಕ್ಕೆ ಬೆಲೆ ಏರಿಕೆ ಆಗುತ್ತೆ ಮತ್ತು ಆರ್ಥಿಕವಾಗಿ ಸಂಕಷ್ಟ ಅಂತಿರೋ ಹಾಗೆ ನಮಗೂ ಏನಾದ್ರೂ ಇದ್ರ ಎಫೆಕ್ಟ್ ಇರಬಹುದಾ? ನಾವು ಪಾಕಿಸ್ತಾನಕ್ಕೆ ಬೀಳೋ ರೀತಿಯಲ್ಲಿ ನಮಗಾಗಲ್ಲ. ಯಾಕೆ ಅಂತಂದ್ರೆ ನಾವು ನಮ್ಮನ್ನ ನಿಭಾಯಿಸಿಕೊಳ್ಳೋದಕ್ಕೆ ನಮಗೆ ಫೈನಾನ್ಷಿಯಲಿ ನಾವು ಆರ್ಥಿಕವಾಗಿ ಸದೃಢವಾಗಿ ನಿಂತ್ಕೊಂಡಿದ್ದೀವಿ. ಪಾಕಿಸ್ತಾನ ಈಗ ಒಂದು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನನಗೊಂದು 50,000 ರೂಪಾಯಿ ಸಂಬಳ ಇದೆ. ನಾನು 50,000 ರೂಪಾಯಿ ಸಂಬಳದಲ್ಲಿ 10,000 ರೂಪಾಯಿ ಹೆಚ್ಚು ಕಡಿಮೆ ಆದ್ರೆ ನಾನು ನಿಭಾಯಿಸ್ಕೊಂಡ್ಬಿಡ್ಬೋದು. ಬಟ್ 50,000 ರೂಪಾಯಿ ಸಂಬಳದವನಿಗೆ 50,000ನೇ ಏಟು ಬಿತ್ತು ಬಿಡುತ್ತೆ ಅಂದ್ರೆ ಅವನಿಗೆ ನಿಭಾಯಿಸೋಕೆ ಹೆಂಗಾಗತ್ತೆ? ಕಷ್ಟ ಆಗ್ಬಿಡತ್ತೆ. ಏನ್ ಮಾಡ್ಲಪ್ಪ ಅನ್ನುವಂಥದ್ದು ಬಾಯಿ ಬಡ್ಕೊಳ್ಬೇಕಾಗತ್ತೆ. ಸೇಮ್ ದ ಸಿಚುವೇಶನ್ ಈಗ ಪಾಕಿಸ್ತಾನಕ್ಕಾಗಿರೋದು. ನಾನು ಬರೀ ಎಕ್ಸಾಂಪಲ್ ಹೇಳಿದೆ. ಪಾಕಿಸ್ತಾನಕ್ಕಾಗಿರೋದು ಹಂಗೆ ಎಲ್ಲವೂ ಕೂಡ ಮೈ ಮೇಲೆ ಬಂದು ಬೀಳ್ತಾ ಇದೆ. ಅದಕ್ಕೆ ಈಗ ಅದು ಇನ್ನೊಂದು ರೀತಿಯಲ್ಲಿ ಹೆಂಗೆ ಅಂತಂದ್ರೆ, ತಗೋ ಇದನ್ನ ನನಗೆ ಹೊಡಿ, ನಂಗೆ ತಗೋ ಇದು ನಂಗೆ ಹೊಡಿ ಅಂತ ಹೇಳಿ ಈ ಪಾಕಿಸ್ತಾನ ಉದ್ಧಾರ ಅಂತೂ ಆಗೋದಿಲ್ಲ. ಇದೊಂದು ರೀತಿಯಾಗಿ ಪರಿಸ್ಥಿತಿ ಹೇಗೆ ಅಂತಂದ್ರೆ, ಎಲ್ಲರೂ ಹೇಳ್ತಾ ಇದ್ದಾರೆ ದೇಶದಲ್ಲಿ ಯುದ್ಧ ಯುದ್ಧ ಯುದ್ಧ. ನಾನು ಹೇಳೋದು ಆರ್ಥಿಕವಾದಂತ ಯುದ್ಧವೂ ಕೂಡ ಯುದ್ಧನೇ, ಸೇನಾ ದಾಳಿನೇ ಆಗ್ಬೇಕು ಅಂತ. ಪಾಕಿಸ್ತಾನ ವಿಲ ಒದ್ದಾಡೋದಾದ್ರೆ ಯುದ್ಧ ಅಲ್ವೇನ್ರಿ? ಅದು ರಕ್ತ ನೋಡೋದಾಗ್ಲೇನೆ ಯುದ್ಧನ? ವಿಲ ಒದ್ದಾಡಬೇಕು. ಆಮೇಲೆ ಬಹಳಷ್ಟು ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ಅದರಲ್ಲಿ. ಓಕೆ, ಈ ಸುದ್ದಿ ನೋಡ್ಬಿಟ್ಟು ಹೇಳೋಣ, ವಾರ ಅಪ್ಡೇಟ್ ಅದಲ್ವಾ? ಪಹಲ್ಗಾಮ್ ಹಿಂದೂಗಳ ನರಮೇಧ ಸಂಬಂಧ ದಾಳಿ ನಡೆಸಿದ ಉಗ್ರರು ಚೆನ್ನೈ ಮೂಲಕ ಶ್ರೀಲಂಕಾದ ಕೊಲಂಬೋಗೆ ತೆರಳಿರುವ ಶಂಕೆ ವ್ಯಕ್ತವಾಗಿದೆ. ಭಾರತೀಯ ಗುಪ್ತಚರ ಇಲಾಖೆ ಕೊಲಂಬೋ ಏರ್ಪೋರ್ಟ್ಗೆ ಮಾಹಿತಿಯನ್ನು ರವಾನಿಸಿದೆ. ಕೊಲಂಬೋದ ಬಂಡರನಾಯಕೆ ವಿಮಾನ ನಿಲ್ದಾಣದಲ್ಲಿ ವಿಶೇಷ ಶೋಧವನ್ನು ನಡೆಸಿದ್ದಾರೆ. ಉಗ್ರರು ಪಾಕಿಸ್ತಾನದಿಂದ ನುಸುಳಿರೋ ಜಾಗವನ್ನ ಎನ್ಐಎ ಪತ್ತೆ ಮಾಡಿದೆ. ಸ್ಥಳೀಯರ ಸಹಾಯದ ಮೂಲಕ ಗಡಿಭಾಗದ ಊರುಗಳಾದ ಮಚ್ಚಿಲ್, ಕರನ್, ನೌಗಾಮ್, ಬಾರಾಮುಲ್ಲಾ ಮತ್ತು ಉರಿ ಪ್ರದೇಶದಿಂದ ಉಗ್ರರು ಒಳಗೆ ಬಂದಿದ್ದಾರೆ. ತಾಂತ್ರಿಕ, ವೈಜ್ಞಾನಿಕ ಮತ್ತು ಫೋರೆನ್ಸಿಕ್ಸ್ ಎವಿಡೆನ್ಸ್ ಮೂಲಕ ಖಾತ್ರಿಯಾಗಿದೆ. ಪಹಲ್ಗಾಮ್ ದಾಳಿಯ ಉಗ್ರರಿಗೆ ಜಮಾತೆ ಇಸ್ಲಾಂ, ಹುರಿಯತ್ನ ವಿವಿಧ ಬಣಗಳು ಸಹಕಾರ ನೀಡಿರುವಂತಹ ಮಾಹಿತಿಯೂ ಕೂಡ ತಿಳಿದು ಬರ್ತಾ ಇದೆ. ಫ್ರೀ ಕಾಶ್ಮೀರ ಹೋರಾಟದಲ್ಲಿ ಭಾಗಿಯಾಗಿದ್ದವರೇ ಸಹಾಯ ಮಾಡಿರಬಹುದು ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. ಇನ್ನು ಸಾರ್ವಜನಿಕ ಸ್ಥಳಗಳ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ನಡೆಸ್ತಾ ಇದೆ ಎನ್ಐಎ. 45 ಲಾಂಚರ್, 85 ಕ್ಷಿಪಣಿ ತಯಾರಿಕೆಗೆ ಸಿದ್ಧತೆ ನಡೆದಿದೆ. ಪ್ರಧಾನಿ ಮೋದಿಯನ್ನ ಜಮ್ಮು ಕಾಶ್ಮೀರ ಸಿಎಂ ಉಮರ್ ಅಬ್ದುಲ್ಲಾ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸೇನಾ ಮುಖ್ಯಸ್ಥರು ಕೂಡ ಪ್ರಧಾನಿಯನ್ನ ಮೀಟ್ ಮಾಡಿದ್ದಾರೆ. ಇನ್ನು ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಭಾರತದ ವಾಯುಸೇನೆ ಶಕ್ತಿ ಪ್ರದರ್ಶನ ನಡೆಸಿತು. ಇದರಿಂದ ನಡುಗಿ ಹೋಗಿರುವ ಪಾಕ್ 450 ಕಿಲೋಮೀಟರ್ ವ್ಯಾಪ್ತಿ ತಲುಪುವ ಖಂಡಾಂತರ ಕ್ಷಿಪಣಿ ಪ್ರಯೋಗಾರ್ಥ ಪರೀಕ್ಷೆ ನಡೆಸಿದೆ ಅಂತ ತಿಳಿದು ಬಂದಿದೆ. ವಿಮಾನ ಹಾರಾಟಕ್ಕೆ ಪಾಕ್ ವಾಯು ಪ್ರದೇಶ ಬಳಕೆ ಮಾಡದಿರಲು ಯುರೋಪಿಯನ್ ಒಕ್ಕೂಟದ ಸಂಸ್ಥೆಗಳು ಕೂಡ ನಿರ್ಧಾರವನ್ನು ಕೈಗೊಂಡಿವೆ. ಸಂಯಮ ಕಾಪಾಡಿಕೊಳ್ಳುವಂತೆ ವಿದೇಶಾಂಗ ಸಚಿವ ಜೈಶಂಕರ್ ಹಾಗೂ ಪಾಕ್ ವಿದೇಶಾಂಗ ಸಚಿವ ಇಶಾಕ್ ದಾರ್ ಜೊತೆಗೆ ಯುರೋಪಿಯನ್ ಒಕ್ಕೂಟದ ವಿದೇಶಾಂಗ ಸಚಿವೆ ಕಾಜಾ ಖಲ್ಲಾಸ್ ದೂರವಾಣಿ ಮಾತುಕತೆಯನ್ನ ನಡೆಸಿದ್ದಾರೆ. ಅದರಲ್ಲಿ ನಾನಾಗ್ಲೂ ಒಂದು ಹೇಳ್ತಾ ಇದ್ದೀನಿ, ಸೋಯಾಬೀನು ಮತ್ತೆ ಮೆಣಸಿನಕಾಯಿ, ಕೋಲಾರದ ಟೊಮ್ಯಾಟೋನು ಹೋಗುತ್ತೆ. ಟೊಮ್ಯಾಟೊ ಅದು ಕೂಡ ಸ್ವಲ್ಪ ಸಮಸ್ಯೆ, ಅವ್ರಿಗೆ ಇಲ್ಲಿ ಬೆಳೆಯುವಂತ ರೈತರಿಗೆ ಸಮಸ್ಯೆ. ಬಟ್ ನಾನು ಈ ಯುದ್ಧದ ವಿಚಾರದಲ್ಲಿ ಹೇಳ್ತೀನಿ, ಇದು ಇನ್ನೊಂದು ರೀತಿಯಾದಂಥ ಆಯಾಮಗಳಲ್ಲಿ ಚರ್ಚೆಯೂ ಕೂಡ ನಡೀತಾ ಇದೆ ಬೇರೆ ಬೇರೆ ರೀತಿಯಲ್ಲಿ. ಏನು ಅಂತಂದ್ರೆ, ಭಾರತ ಆರ್ಥಿಕವಾಗಿ ಸದೃಢವಾಗ್ತಾ ಇದೆ, ಪ್ರಪಂಚದಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಸ್ಥಾನವನ್ನ ಪಡ್ಕೊಳ್ಳೋ ರೀತಿಯಲ್ಲಿ ಬೆಳೀತಾ ನಿಂತಿದೆ. ಭಾರತದ ಆರ್ಥಿಕತೆಯನ್ನ ಅಲುಗಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರುವಂತಹ ಷಡ್ಯಂತ್ರವೂ ಕೂಡ ಇದು ಇದೆ. ಹಾಗಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಈ ಗಲಾಟೆಗಳಾಗಬೇಕು, ಹಿಂದೂ ಮುಸ್ಲಿಂ ಗಲಾಟೆಗಳಾಗಬೇಕು, ಈ ಮೂಲಕವಾಗಿ ಭಾರತ ಆರ್ಥಿಕತೆಯ ಕುಸಿದು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ದಾಳಿ ನಡೆದಿರಬಹುದು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಅದರಲ್ಲಿ ಚೈನಾ ಇನ್ವಾಲ್ವ್ ಇರಬಹುದು, ಅವರಿಗೆ ಭಾರತ ಮುಂದುವರಿಯೋದು, ಪಾಕಿಸ್ತಾನ ಇನ್ವಾಲ್ವ್ ಇರಬಹುದು. ಯಾಕಂದ್ರೆ ಪಾಕಿಸ್ತಾನಕ್ಕೆ ನಾವು ಬೆಳೆಯೋದು ಕಂಡ್ರೆ ಇಷ್ಟ ಇಲ್ಲ.
ಅದಾರಂಭದಿಂದಲೂ ನಾನು ಬೀಳ್ತಾ ಇದ್ದೀನಿ ಬಾವಿಯಲ್ಲಿ, ನಿನ್ನನ್ನು ಕರ್ಕೊಂಡೇ ಬೀಳ್ತೀನಿ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ, ಅದ್ರ ಬುದ್ಧಿನೇ ಅದೇ ಅಲ್ವಾ, ಜೀನಲ್ಲಿ ಬಂದಿರೋದೇ ಅದಲ್ವ, ಏನ್ ಮಾಡೋಕ್ಕಾಗುತ್ತೆ. ಆಮೇಲೆ ಇದು ನಂಗೆ ಅರ್ಥ ಆಗದೆ ಇರುವಂಥದ್ದು, ಆ ಜಾಗದಲ್ಲಿ ಭದ್ರತೆ ಯಾಕೆ ಇರಲಿಲ್ಲ, CC ಕ್ಯಾಮ್ರಾಗಳು ಯಾಕೆ ಇರಲಿಲ್ಲ, ಅಲ್ಲಿ ಒಬ್ಬೊಬ್ಬರಿಗೆ ಒಳಗಡೆಗೆ ಹೋಗ್ಬೇಕಾದ್ರೆ 35 ರೂಪಾಯಿ 40 ರೂಪಾಯಿ ಎಂಟ್ರಿ ಫೀಸ್ ಇಡಬೇಕಾದ್ರೆ ಅದಕ್ಕೆ ಮ್ಯಾನೇಜ್ಮೆಂಟ್ ಇದೆ. ಆ ಜಾಗಕ್ಕೆ ಪಹಲ್ಗಾಮ್ಗೆ ಬೈಸನ್ ರ್ಯಾಲಿಗೆ ಹೋಗ್ಬೇಕಂದ್ರೆ ಅಲ್ಲಿ ಇರಬೇಕಾದ್ರೆ ನಿಮ್ಗೆ CC ಕ್ಯಾಮ್ರಾಗಳನ್ನು ಹಾಕಿಲ್ಲ ಅನ್ನೋದಾದ್ರೆ ಯಾವ ಮ್ಯಾನೇಜ್ಮೆಂಟ್ ಆಗಿದ್ದಾಗ ಅದು. ಆಮೇಲೆ ಈ ಉಗ್ರರು ಇಷ್ಟೆಲ್ಲ ಹೊಡೆದು ಅವ್ರು ಚೆನ್ನೈಗೆ ಹೋಗ್ಬಿಟ್ಟು ಚೆನ್ನೈಯಿಂದ ಶ್ರೀಲಂಕಾ ಹೋಗ್ತಾರಂತೆ. ಏನ್ರಿ ಕಾಮಿಡಿ ಮಾಡ್ತಾ ಇದ್ದೀರಾ ದೇಶದಲ್ಲಿ? ಅಂದ್ರೆ ಇಷ್ಟು ಸ್ಪಷ್ಟವಾಗಿ ಮ್ಯಾಪಿಂಗ್ ಹಿಂಗೇ ಹೋಗಿದ್ದಾರೆ ಅಂತಾರೆ ಅಂದ್ರೆ ಅದು ಜೋಕ. ಅದು ಕಾಶ್ಮೀರದಲ್ಲಿ ಅಷ್ಟೆಲ್ಲ ಆಗುತ್ತೆ, ಇಮಿಡಿಯೇಟ್ ಆಗಿ ಎಲ್ಲಾ ಕಡೆ ಇನ್ಫಾರ್ಮೇಶನ್ ಹೋಗುತ್ತೆ, ಅಲರ್ಟ್ ಆಗ್ತಾರೆ, ಭದ್ರತೆಗಳನ್ನು ಹೆಚ್ಚಿಗೆ ಮಾಡ್ಕೊಳ್ತಾರೆ. ಸ್ಪೆಷಲಿ ಏರ್ಪೋರ್ಟ್ಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭದ್ರತೆಗಳಾಗುತ್ತೆ. ಹೇಗೆ ಅವನು ಚೆನ್ನೈಗೆ ಬಂದ, ಹೇಗೆ ಅವನು ಶ್ರೀಲಂಕಾಗೆ ಹೋದ? ಏನ್ ಜೋಕ್ ಮಾಡ್ತಾ ಇದ್ದೀರಾ? ಹೀಗೇನಾದ್ರೂ ಆಗಿದ್ದಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಈ ವಿಚಾರದಲ್ಲಿ ಕೇಂದ್ರ ವಿಫಲವಾಗಿದೆ ಅಂತಾನೆ ಹೇಳಬೇಕು, ಅದರಲ್ಲಿ ಅನುಮಾನನೇ ಇಲ್ಲ. ಈ ರೀತಿ ಆಗಿದ್ದೇ ಆದ್ರೆ ಅವರು ಶ್ರೀಲಂಕಾಗೆ ಚೆನ್ನೈಗೆ ಬಂದು ಚೆನ್ನೈನಿಂದ ಶ್ರೀಲಂಕಾಗೆ ಹೋಗಿದ್ದಾರೆ ಅನ್ನೋದಾದ್ರೆ ನೀವು ಫೇಲ್ ಆಗಿದ್ದೀರಾ ಅಂತಾನೆ ಅದರ ಅರ್ಥ. ನೀವು ಬರೀ ಮಾತಿನ ವೀರರು ಅಂತ ಕರೆಸ್ಕೊಳ್ಬೇಕಾಗತ್ತೆ ಅಷ್ಟೇ. ಇನ್ನುಳಿದ ಏನಾಯ್ತು, ತನಿಖೆಯನ್ನ ಮಾಡ್ತಾ ಇದೆ, ಏನ್ ಮಾಡುತ್ತೆ ನೋಡೋಣ, ಎಲ್ಲೆಲ್ಲಿಗೆ ಬರುತ್ತೆ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ನಾವು ಹೇಗೆ ತಯಾರಾಗಬೇಕು, ನಾವು ತಯಾರಿ ಆಗ್ತಾ ಇತ್ತು, ತಯಾರಾಗ್ಲೇ ಇರೋಕ್ಕಾಗಲ್ವಲ್ಲ. ನೋಡೋಣ ಏನೇನು ಮಾಡ್ತಾರೆ ಮುಂದೆ ಅಂತ. ಇನ್ನು ಏಪ್ರಿಲ್ 22ರಂದು ಬೈಸರನ್ ವ್ಯಾಲಿ ನಡೆದ ಉಗ್ರ ದಾಳಿಯಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡ ಮಹಾರಾಷ್ಟ್ರದ ಸುಬೋಧ್ ಪಾಟೀಲ್ ಅಂದಿನ ದುರ್ಘಟನೆಯನ್ನು ನೆನಪಿಸಿಕೊಂಡಿದ್ದಾರೆ. ಎಲ್ಲ ಹಿಂದೂ ಪ್ರವಾಸಿಗರು ಸಾಲಿನಲ್ಲಿ ನಿಲ್ಲುವಂತೆ ಕೇಳಾಯಿತು. ಎಷ್ಟೇ ಕರುಣೆಯಿಂದ ಮನವಿ ಮಾಡಿದರೂ ಕೂಡ ಪ್ರಯೋಜನಕ್ಕೆ ಬರಲಿಲ್ಲ. ಇದನ್ನು ವಿರೋಧಿಸಲು ಪ್ರಯತ್ನಿಸಿದವರಿಗೆ ಗುಂಡು ಹಾರಿಸಿದ್ರು. ಘಟ್ಟೆಯಲ್ಲಿ ನನ್ನ ಕುತ್ತಿಗೆಗೂ ಕೂಡ ಗುಂಡು ಬಿತ್ತು. ಕುತ್ತಿಗೆಗೆ ಗುಂಡು ತಗುಲಿದ ನಂತರ ತಾನು ಪ್ರಜ್ಞೆ ತಪ್ಪಿದೆ. ಪ್ರಜ್ಞೆ ಬಂದಾಗ ನನ್ನ ಸುತ್ತಲೂ ಕೂಡ ಅನೇಕ ಮೃತದೇಹಗಳು ಬಿದ್ದಿದ್ವು ಅಂತ ಹೇಳಿದ್ದಾರೆ. ಈ ಮಧ್ಯೆ ಪಾಕ್ ಮಹಿಳೆಯನ್ನ ಮದುವೆಯಾದ 42ನೇ ಬಟಾಲಿಯನ್ನ CRPF ಯೋಧ ಮುನೀರ್ ಅಹಮದ್ ಕೆಲಸ ಕಳ್ಕೊಂಡಿದ್ದಾರೆ. ಪಾಕ್ ಯುವತಿ ಮೆನಾಲ್ ಖಾನ್ ಜೊತೆಗೆ ವಿವಾಹಕ್ಕೆ CRPF ಬಳಿ ಅನುಮತಿಯನ್ನ ಕೋರಿದ್ರು. ಆದರೆ ಅನುಮತಿ ಕೊಡುವ ಮುನ್ನವೇ ಮುನೀರ್ ಮದುವೆ ಆಗಿದ್ರು. ಮೊನ್ನೆ ಪತ್ನಿಯನ್ನ ಪಾಕಿಸ್ತಾನಕ್ಕೆ ಕಳುಹಿಸುವಾಗ ಮುನೀರ್ ಅಹಮದ್ ಕಣ್ಣೀರು ಹಾಕಿ ಭಾವುಕರಾಗಿದ್ರು. ಈ ವಿಡಿಯೋನ ಪಬ್ಲಿಕ್ ಟಿವಿಗೆ ಅಪ್ಲೋಡ್ ಮಾಡುತ್ತೆ. ಈ ವಿಡಿಯೋನ ಇದನ್ನ ಪ್ರತಿಯೊಬ್ಬರು ಕನ್ನಡಿಗರು, RB ತಿಮ್ಮಾಪುರ್ ಯಾರಿದ್ದಾರೆ ಮಾನ್ಯ ಮಂತ್ರಿಗಳು, ಅವ್ರಿಗೆ ಕಂಟಿನ್ಯೂಸ್ ಆಗಿ ಕಳಿಸ್ತಾರೆ, ಪ್ರತಿದಿನ ಕಳಿಸ್ತಾರೆ. ಯಾಕಂದ್ರೆ ಅವ್ರು ನೋಡೋ ಟಿವಿಯಲ್ಲಿ ಕಾಣಿಸಲ್ಲ, ಅವ್ರು ನೋಡಲ್ವಲ್ಲ, ಅವನ್ನೆಲ್ಲ ನೋಡಲ್ಲ. ಕಳಿಸಿ, ಫೋನ್ ಆದ್ರೂ ನೋಡ್ತಾರಲ್ಲ, ಅಟ್ಲೀಸ್ಟ್ ಕಳಿಸಿ. ಅವ್ರು ಅಥವಾ ಅವ್ರ ಮನೆಯಲ್ಲಿ ಯಾರಾದ್ರೂ ಪರಿಚಯ ಇದ್ರೆ ಅವ್ರಿಗೂ ಕಳಿಸ್ತಾ ಇರಿ. ನೋಡಿ, ಅವ್ರದ್ದು ಮಾತಾಡಿದ್ದಿತ್ತಲ್ಲ ಅದನ್ನ ಲಿಂಕ್ ಮಾಡಿಬಿಟ್ಟು ಕಳಿಸಿ ಅವರಿಗೆ. ತಗೊಳ್ಳಿ ಸರ್ ಸಾಕ್ಷಿ, ತಗೊಳ್ಳಿ ಸರ್ ಸಾಕ್ಷಿ. ಮಂತ್ರಿಗಳು ಮಾತನಾಡಬೇಕಾದ್ರೆ ಕಂತ್ರಿಗಳ ರೀತಿಯಲ್ಲಿ ವರ್ತಿಸಬಾರದು ಅನ್ನೋದಕ್ಕೆ ಇದಕ್ಕೆ. ದೇಶದ ವಿಚಾರದಲ್ಲಿ ಹೇಗೆ ನಡ್ಕೊಳ್ಬೇಕು, ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋ ಕನಿಷ್ಠ ಜ್ಞಾನ ಇಲ್ಲದೆ ಇರುವಂಥವ್ರು ಮಂತ್ರಿಯಾಗಿ ಕೂತ್ಕೊಳ್ತಾರೆ ಅನ್ನೋದಕ್ಕೆ ಇದಕ್ಕೇನೆ. ಅಲ್ಲಿ ಗುಂಡೆ ಇಟ್ಟು ತಿಂದು ಬಂದಿರೋರೇ ಮಾತಾಡ್ತಾ ಇದ್ದಾರೆ. ಇದಕ್ಕಿಂತಲೂ ಸಾಕ್ಷಿ ಬೇಕೇನ್ರಿ ನಿಮಗೆ? ಅವತ್ತು ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕ್ ಆದಾಗ್ಲೂ ಸಾಕ್ಷಿಗಳನ್ನು ಕೇಳಿದಂತಹ ನಾಜಿಗೇಡಿನ ನಾಲಾಯಕ್ಗಳು ಇವತ್ತು ಅಲ್ಲಿ ಹಿಂದೂ ಮುಸ್ಲಿಂ ಅಂತ ಕೇಳಿ ಎಲ್ರಿ ಹೊಡೆದ್ರಿ ಅಂತ ಕೇಳ್ತಾ ಇದ್ರಿ. ಇದಕ್ಕಿಂತಲೂ ಸಾಕ್ಷಿ ಬೇಕಾ ನಿಮಗೆ? ಅಸಹ್ಯ ಅನಿಸಲ್ವಾ? ಮಾತಾಡಬಾರದು ನಾನು ಈ ವಿಚಾರದಲ್ಲಿ, ದೇಶದ ವಿಚಾರದಲ್ಲಿ. ಅಲ್ಲಿ ಆಗಿದ್ದೇನಾಗಿದೆ ನಾನು ನೋಡಿಲ್ಲ, ನನಗೆ ಗೊತ್ತಿಲ್ಲ, ಬಾಯಿ ಮುಚ್ಕೊಂಡು ಇರಬೇಕು ತೆಪ್ಪಗೆ ಅನ್ನೋದು ಅರ್ಥ ಆಗೋದಿಲ್ಲ. ಹಳ್ಳಿಗಳಲ್ಲೆಲ್ಲ ಎಣ್ಣೆ ಅಂಗಡಿಗಳನ್ನು ಜಾಸ್ತಿ ಮಾಡಿ 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 ನಿಮಗೆ ಬೇಕಾಗಿರುವಂಥ ಆದಾಯವನ್ನು ತಗೊಳ್ತಾ ಇದ್ದೀರಾ. ವಿರೋಧ ಬಂತು ಅದಕ್ಕೆ, ಆದರೆ ಸೈಲೆಂಟಾಗಿ ಈ ಕಳೆದ 3-4 ತಿಂಗಳಿಂದ ಕೊಡ್ತಾ ಕೂತಿದ್ರೆ ಲೈಸೆನ್ಸನ್ನು. ಅದು ಚೆನ್ನಾಗಿದೆ ನಿಮಗೆ. ಈ ದೇಶದ ವಿಚಾರ ಬಂದಾಗ ಮಾತ್ರ ಬಾಯಿಗೆ ಲಗಾಮ್ ಇಲ್ಲದೆ ಮಾತಾಡ್ತೀರಾ. ನೋಡಿ, ಕಳಿಸಿ, ಎಲ್ಲರೂ ಕಳಿಸ್ಬೇಕು, ಇದನ್ನು ಪ್ರತಿಯೊಬ್ಬರು ಕಳಿಸ್ಬೇಕು ತಿಮ್ಮಾಪುರ್ ಅವರಿಗೆ. ಇನ್ನು ಪಹಲ್ಗಾಮ್ನಲ್ಲಿ ಉಗ್ರರು 26 ಮಂದಿಯನ್ನ ಬಲಿ ಪಡೆದಿದ್ರು. ಆದರೆ ಕಾಂಗ್ರೆಸ್ ಸಂಸದ, ಪಂಜಾಬ್ ಮಾಜಿ CM ಚರಣ್ಜಿತ್ ಚನ್ನಿ 2019ರ ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಸಾಕ್ಷ್ಯ ಕೇಳಿದ್ದಾರೆ. 56 ಇಂಚಿನ ಎದೆಗಾರಿಕೆ ಅದೇನ್ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಇಡೀ ದೇಶ ಎದುರು ನೋಡ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ನಾವು ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಲೇಬೇಕು. ಒಂದು ದೇಶದಲ್ಲಿ ಬಾಂಬ್ ಹಾಕಿದ್ರೆ ಅದು ಅಲ್ಲಿನ ಜನರಿಗೆ ಗೊತ್ತಾಗೋದಿಲ್ವಾ? ಸರ್ಜಿಕಲ್ ಸ್ಟ್ರೈಕ್ಗೆ ಯಾವುದೇ ದಾಖಲೆ ಇಲ್ಲದಂತಾಗಿದೆ. ನಾನು ನನ್ನ ದೇಶವನ್ನ ನಂಬ್ತೀನಿ ಅಂದ್ರೆ ಸುಮ್ಮನೆ ಕುರುಡನಂತೆ ನಂಬಬಾರದು ಅಲ್ವಾ? ಬಾಲಾಕೋಟ್ ದಾಳಿ ಬಗ್ಗೆ ಅಂತಾರಾಷ್ಟ್ರೀಯವಾಗಿಯೂ ಏರ್ ಸ್ಟ್ರೈಕ್ನಿಂದ ಸಾಧಿಸಿದ್ದೇನು ಅಂತ ಯಾರಿಗೂ ಏನು ಗೊತ್ತಾಗಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಬಿಜೆಪಿ ತೀಕ್ಷ್ಣವಾಗಿ ಟಕ್ಕರ್ ಕೊಟ್ಟಿದ್ದು, ಸಾಕ್ಷ್ಯ ಬೇಕಂದ್ರೆ ಬಾಲಾಕೋಟ್ಗೆ ಹೋಗಿ ಬನ್ನಿ, ನೀವು ಸೈನಿಕರ ನೈತಿಕತೆಗೆ ಆಘಾತವನ್ನ ತರ್ತಾ ಇದ್ದೀರಿ. ಕಾಂಗ್ರೆಸ್ನದ್ದು ಪಾಕಿಸ್ತಾನ ವರ್ಕಿಂಗ್ ಕಮಿಟಿ ಆಗಿದ್ದು ಪಾಕಿಸ್ತಾನಕ್ಕೆ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇದ್ದೀರಾ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಇವೆಲ್ಲ ಕಂತ್ರಿಗಳು ಈಗ ಆಕ್ಚುಲಿ ಆ ಗಡಿ ಭಾಗದಲ್ಲಿ ಬಂದು ಹೊಡೆಯೋರಿಗಿಂತ ಈ ಒಳಗಡೆಗೆ ಈ ರೀತಿ ಮಾತಾಡೋರೇ ಅತಿ ಹೆಚ್ಚಾದಂತಹ ದೇಶದ್ರೋಹಿಗಳು ಅನ್ಸ್ಬಿಡುತ್ತೆ. ಇವರೇ ಅತಿ ಹೆಚ್ಚು ಉಗ್ರರು. ಇವರೆಲ್ಲ ಇರಬೇಕಾ ಅಂತ ನಂಗೆ ಅನಿಸ್ಬಿಡುತ್ತೆ. ಈ ರೀತಿಯಾಗಿ ಕಾಂಗ್ರೆಸ್ ಒಂದು ಸ್ಟ್ಯಾಂಡ್ ತಗೊಳುತ್ತೆ, ಆದ್ರೆ ಉಳಿದ ನಾಯಕರುಗಳು ಅದ್ರ ಬಗ್ಗೆ ಅಸಹ್ಯ ಅನಿಸುತ್ತೆ ರೀ. ಇವ್ರನ್ನೆಲ್ಲ ಬಿಟ್ಬಿಡ್ಬೇಕು ಇನ್ಮೇಲೆ. ಇಂಥವ್ರನ್ನೆಲ್ಲ ಇವ್ರು ನಮ್ಮ ದೇಶದವರೇ ಅಲ್ಲ ಅಂತ ಕಳಿಸ್ಬೇಕು ಇವ್ರನ್ನೆಲ್ಲ. ಇನ್ನು ಇಲ್ಲೊಬ್ರು ಇದ್ದಾರೆ ನಮ್ಮ ರಾಜ್ಯದಲ್ಲಿ, ಏನ್ ಶೂರರು, ವೀರರು. ಪಾಕ್ ವಿರುದ್ಧ ಯುದ್ಧಕ್ಕೆ ಹೋಗೋಕೆ ನಾನು ರೆಡಿ ಅಂತೆ. ನಾನಲ್ಲ ರೀ, ಜಮೀರ್ ಅಹಮದ್ ಅವರು ಹಲ್ಲು ಕಚ್ಚಿ ಹೇಳಿದ್ದಾರೆ.
ಹಲ್ಲು ಕಚ್ಚಿ ಹೇಳಿದ್ದಾರೆ. ಹೊಸಪೇಟೆಯಲ್ಲಿ ಮಾತಾಡಿ ದೇಶಕ್ಕೋಸ್ಕರ ಸುಸೈಡ್ ಬ್ಯಾಗ್ ಹಾಕೋತೀನಿ, ವಿ ಆರ್ ಇಂಡಿಯನ್ಸ್. ರೀ ಮಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರೇ, ವಿ ಆರ್ ಇಂಡಿಯನ್ಸ್, ಸುಸೈಡ್ ಬಾಂಬರ್ಸ್ ಅಲ್ಲ ನಾವು. ಅದು ಪಾಕಿಸ್ತಾನದ ಆ ಭಾಷೆಯನ್ನು ಯಾಕೆ ಮಾತಾಡ್ತಾ ಇದ್ದೀರಾ ಇಲ್ಲಿ? ಹಿಂದೂಸ್ತಾನ್, ನಾವು ನಮಗೆ ಪಾಕಿಸ್ತಾನ ಯಾವ ಸಂಬಂಧನೂ ಇಲ್ಲ, ಯುದ್ಧ ಮಾಡಬೇಕು ಅಂದ್ರೆ ನಾವು ರೆಡಿ ಅಂದಿದ್ದಾರೆ. ಜಮೀರ್ ಹೇಳಿಕೆಗೆ ಕೇಂದ್ರ ಸಚಿವರು ಅವರೆಲ್ಲ ಟೀಕೆಯನ್ನ ಮಾಡಿದ್ದಾರೆ. ಕೆಲವು ಕಡೆಗಳು ಒಂದಿಷ್ಟು ಆಗಿದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಮಧ್ಯೆ ಕುತಂತ್ರಿ ಪಾಕಿಸ್ತಾನ ತನ್ನ ಬೇಹುಗಾರಿಕೆ ಏಜೆಂಟನ್ನು ಬಳಸಿ ಕಾರವಾರದ ಕದಂಬ ನೌಕಾನೆಲೆಗಳಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನ ಹೆಣ್ಮಕ್ಳನ್ನ ಬಳಸ್ಬಿಟ್ಟು ಕೇಳ್ತಾ ಇದ್ದಾರಂತ. ಏನ್ ಚೆನ್ನಾಗಿದಾರಪ್ಪ ಅವರು. ಸೊ ಒಂದಿಷ್ಟು ಬೆಳವಣಿಗೆಗಳಂತೂ ಆಗಿದೆ ನೋಡಿ. ವಿ ಆರ್ ಹಿಂದೂಸ್ತಾನಿ, ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ. ಯುದ್ಧ ಮಾಡ್ಬೇಕಂದ್ರೆ ರೆಡಿ. ರಾಜ್ಯ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ಮಿಲಿಟರಿ ನಂಬಿ ಸುಮ್ಮಿರ್ರಿ ಸಾಕು. ನೀವೇನು ಭಾಷಣ ಮಾಡೋದು ಬೇಡ, ನೀವು ಹೋಗೋದು ಬೇಡ. ನಮ್ಮ ಸೈನಿಕರ ಬಗ್ಗೆ, ನಮ್ಮ ಮಿಲಿಟರಿ ಶಕ್ತಿಯ ಬಗ್ಗೆ, ನಮ್ಮ ಇಂಟೆಲಿಜೆನ್ಸ್ ಬಗ್ಗೆ ವಿಶ್ವಾಸ ಇಟ್ಟು ಶಾಂತ ರೀತಿಯಿಂದ ಇರ್ರಿ. ನೀವು ಅದ ಮಾಡುವುದು ಅತಿ ದೊಡ್ಡ ಸೇವೆ ನೀವು ದೇಶಕ್ಕೆ. ದೇಶ ಐಕ್ಯತೆಗಾಗಿ ಏನೇ ಒಳ್ಳೇದು ಮಾಡಿದ್ರೆ ನಮ್ಮ ಪಕ್ಷದ ಬೆಂಬಲ ಇದೆ ಅಂತ ನಾವು ಹೇಳಿದ್ದೇವೆ. ಬರೀ ಭಾಷಣ ಮಾಡದ ಹೇಳದ ಅಷ್ಟಕ್ಕಲ್ಲ. ಇದು ನಮಗೆ ಯಾರು ಕಣಕ್ತಾರೋ ನಾವು ಅವ್ರಿಗೆ ಬಿಡೋದಿಲ್ಲ ಅಂತಕ್ಕಂಥದ್ದು ಇರಬೇಕು. ಸುಸೈಡ್ ಬ್ಯಾಗ್ ಹಾಕೊಂಡು ಹೋಗುವಂಥದ್ದು ಪಾಕಿಸ್ತಾನದ ಅಭ್ಯಾಸ, ಪಾಕಿಸ್ತಾನದ ಬುದ್ಧಿ, ಉಗ್ರರ ಬುದ್ಧಿ. ನಿಮಗೆ ಯಾಕೆ ಬಂತು ಆ ಬಾಯಲ್ಲಿ? ನಿಮಗೆ ಯಾಕೆ ಬಂತು ಆ ಯೋಚನೆ? ಫಸ್ಟು ದೇಶದ ಒಳಗಡೆಗೆ ಕಂತ್ರಿ ಕೆಲಸ ಮಾಡ್ತಾರಲ್ಲ ಕೆಲವರು, ಅವರಿಗೆ ರಕ್ಷಣೆ ಕೊಡೋದು, ಅವರಿಗೆ ಬೇಲ್ ಕೊಡಿಸೋದನ್ನು ನಿಲ್ಲಿಸಿ ಸಾಕು, ಅಷ್ಟೇ, ದೇಶ ಉದ್ಧಾರ ಆಗುತ್ತೆ. ಅಲ್ಲಿ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಬೆಂಕಿ ಹಚ್ಚಿದಂಥವ್ರಿಗೆ ಹೋಗ್ಬಿಟ್ಟು ಬೇಲ್ ಕೊಡಿಸ್ಕೊಂಡು ಅವ್ರಿಗೆ ಮನೆಗೆಲ್ಲ ಒಂದಿಷ್ಟು ಕೊಟ್ಕೊಂಡು ಓಡಾಡಿದ್ರಲ್ಲ, ಅದೇನದು? ಬುದ್ಧಿ ಹೇಳೋದು ಬಿಟ್ಟು ಆ ಕೆಲಸ ಮಾಡಿದ್ರಲ್ಲ, ಅದು ಕಂತ್ರಿ ಕೆಲಸ ಅಲ್ವಾ? ಅದು ದೇಶದ್ರೋಹ ಥರ ಕೆಲಸ ಅಲ್ವಾ? ಫಸ್ಟು ಒಳಗಡೆಗಿರೋರನ್ನ ಹೇಗೆ ಕಲಿಸ್ಬೇಕು ಅನ್ನೋದನ್ನ ಕಲಿಸಿ ಆಮೇಲೆ ಅಲ್ಲಿ ಹೋಗಿ ಯುದ್ಧ ಮಾಡುವಂತ್ರಿ. ಇಲ್ಲಿ ಯುದ್ಧ ಮಾಡಿ ಮೊದಲು.